ಬರ್ರಿ ಇವತ್ತೊಂದು ಫಸ್ಟ್ ಕ್ಲಾಸ್ ಕ್ರಿಸ್ಪಿ ಆಗುವಂತ ದೋಸೆ ಯಾವ ರೀತಿ ಮಾಡೋದು ಅನ್ನೋದು ನೋಡ್ಕೊಂಡ್ ಬರ್ರಿ. ಇವತ್ತಿನ ವಿಡಿಯೋ ಒಳಗ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ತೋರಿಸ್ತೀವ್ರಿ ನಿಮಗ. ಇಲ್ಲಿ ಆ ದೋಸೆ ಮಾಡೋದಕ್ಕ ಏನೇನ ನೆನೆ ಹಾಕಿದೀವಿ ಅನ್ನೋದನ್ನು ನೋಡ್ಕೊಂಡ್ ಬರ್ರಿ. ಇಲ್ಲಿ ಅಗ್ದಿ ದೋಸೆ ಅಂತೂ ಮಸ್ತ್ ಆಗ್ಯಾವು, ತಿಳುನು ಅಷ್ಟ ಆಗ್ಯಾವು, ಕ್ರಿಸ್ಪಿನೂ ಅಷ್ಟ ಆಗ್ಯಾವು. ಬೇಕಾದಂಗೆ ತೀಡ್ರಿ ನೀವು, ದೊಡ್ಡ ಚಮಚದ್ಲಿ ಒಂದು ಚಮಚೆ ಹಾಕಿ ಗರ್ 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 ಬೇಕಾದಂಗೆ ತೀಡ್ರು, ಎಲ್ಲಿ ಏನು ಇದಾಗಿಲ್ಲ. ಈಗ ನೋಡ್ರಿ ಇಲ್ಲಿ ಇವು ರೇಷನ್ ಅಕ್ಕಿ ಅದಾವ್ರಿ. ಎಷ್ಟ್ರಿ? 2 ಗ್ಲಾಸ ರೇಷನ್ ಅಕ್ಕಿ ಅದಾವು. ಒಂದು ಅರ್ಧ ಗ್ಲಾಸ್ ಅಷ್ಟ ಉದ್ದಿನ ಬೇಳೆ ಹಾಕಿವ್ರಿ. ಇವು ಏನೈತಿ ಅರ್ಧ ಗ್ಲಾಸ ಅವಲಕ್ಕಿ ಅದಾವ್ರಿ. ನೋಡ್ರಿ, ಈಗ ಅವಲಕ್ಕಿನೂ ಕ್ಲೀನಾಗೆ ಉದ್ದಿನ ಬೇಳೆ ಅಕ್ಕಿ ಮೊದಲು ಫಸ್ಟ್ ಒಂದು 3 ರಿಂದ 4 ಸಲ ಚಲೋ ತಂಗಿ ತೊಳ್ಕೊಂಡ್ ಬಂದೀವ್ರಿ. ಇವನ್ ಅವಲಕ್ಕಿನೂ 2 ಸಲ ತೊಳೆದ ಅದ್ರೊಳಗನ ಹಾಕಿದೀವ್ರಿ. ಇದು ಅರ್ಧ ಗ್ಲಾಸ ಸಣ್ಣ ರವ ಐತ್ರಿ, ಉಪ್ಪಿಟ್ಟು ಮಾಡೋ ರವ. ಅದನ್ನು ಕ್ಲೀನಾಗಿ ತೊಳೆದು ನೀರು ಹಿಂಡಿ ಇದ್ರೊಳಗ ಸೇರಿಸಿ ಬಿಡೋದ್ರಿ. ಸೇರಿಸಿ ಕೆಸಿಂದ ಏನೈತಿ ಇವನ್ನ ಬೆಳಿಗ್ಗೆ ನೆನೆ ಇಟ್ಟ ರಾತ್ರಿ ಮಿಕ್ಸರ್ಗೆ ಹಾಕಿ ಮರ್ದಿನ ಬೆಳಿಗ್ಗೆ ಮಾಡ್ಕೊಳ್ದೇನಲ್ರಿ. ಯಾಕಂದ್ರೆ ರಾತ್ರಿ ನೆನೆ ಇಡೋದು ಬೆಳಿಗ್ಗೆ ಮಿಕ್ಸರ್ಗೆ ಹಾಕೋದು, ಎದ್ದವ್ರ ಮಿಕ್ಸರ್ಗೆ ಹಾಕೋದ್ರಿ. ಮಿಕ್ಸರ್ಗೆ ಹಾಕಿ ಏನೈತಿ ಒಂದು ಬೇಡ 2 ತಾಸ್ನ್ಯಾಗ ಅದು ಹಿಟ್ಟು ಉಬ್ಲಿ ಸಕ್ಕರ್ ಬಿಡ್ಲಿ. ದೋಸೆ ಅಂತರೂ ಅಗ್ದಿ ಫಸ್ಟ್ ಕ್ಲಾಸ್ ಹಾಕವ್ರಿ. ಹಿಟ್ಟು ಉಬ್ಬಿ ಬಂದ್ರೆ ಅಷ್ಟ ದೋಸೆ ಚಲೋ ಹಾಕವ್ ಅನ್ಕೋಬೇಡ್ರಿ. ಯಾಕಂದ್ರ ಅಗ್ದಿ ಮಸ್ತ್ ಆಗಿ ಬರ್ತಾವು, ಒಟ್ಟ ಹುಳಿ ಆಗಿಲ್ಲ ಏನಿಲ್ಲ. ಯಾಕಂದ್ರೆ ಈಗ ಎಷ್ಟಂದ್ರ ಹರಿಯವತ್ತ ನೆನೆ ಹಾಕಿ ರಾತ್ರಿ ಮಿಕ್ಸರ್ಗೆ ಹಾಕಿ ಬೆಳಿಗ್ಗೆ ಮಾಡ್ಕೋತೀವ್ರಿ. ಅದು ಮಧ್ಯ ನೋಟಗೆ ಒಂದ್ ಸ್ವಲ್ಪ ಹುಳಿ ಆಕತ್ರಿ. ಅದ್ರ ದಶಿಂದ ಏನೈತಿ ಇಲ್ಲಿ ನಾವು ಬೆಳಿಗ್ಗೆ ಮಿಕ್ಸರ್ಗೆ ಹಾಕೊಳಕತ್ತೀವಿ. ಮಿಕ್ಸರ್ಗೆ ಹಾಕಿ ಮುಚ್ಚಿಟ್ಟು ಒಂದು ತಾಸು ಬೇಡ 2 ತಾಸ್ನ್ಯಾಗ್ರಿ 2 ತಾಸ್ನ್ಯಾಗ ದೋಸೆ ಮಾಡೀವ್ರಿ. ಅಗ್ದಿ ಮಸ್ತ್ ಆಗಿ ಬಂದವು. ಈಗ ನೋಡ್ರಿ ಇಲ್ಲೇ ಹಿಟ್ಟ ಮಿಕ್ಸರ್ಗೆ ಹಾಕಿ ಬಂದ ತಕ್ಕೊಳಕತ್ತೀವಿ. ಇಲ್ಲೇ ಈ ರೀತಿ ಇರ್ಬೇಕ್ರಿ ಅದು ಹಿಟ್ಟು. ಈಗ ನೋಡ್ರಿ ಇಲ್ಲಿ ಎಷ್ಟ್ರಿ, ಅದು 2 ಗ್ಲಾಸಿಂದ ಅಷ್ಟು ನೆನೆ ಇಟ್ಟಂತ ಹಿಟ್ಟೆಲ್ಲ ಇಲ್ಲೇ ಮಿಕ್ಸರ್ಗೆ ಹಾಕೊಂಡೀವಿ. ನೋಡ್ರಿ ಇದನ್ನ ಅಕ್ಕಿ, ಉದ್ದಿನ ಬೇಳೆ, ಅವಲಕ್ಕಿ, ರವಾ ಇಷ್ಟು ಹಿಂಗೆ ಎಲ್ಲ ಥರ ಹಾಕಿ ಮಾಡಿ ನೋಡ್ರಿ. ಅಗ್ದಿ ಫಸ್ಟ್ ಕ್ಲಾಸ್ ಹಾಕವು ದೋಸೆ ಅಂತರು. ತಿಳು ದೋಸೆನೂ ಅಷ್ಟು ಮಸ್ತನ ಹಾಕವ್ರಿ. ಇಲ್ಲೇ ಒಂದು ಈಟ ಸೋಡಾ ಹಾಕಿದೀವ್ರಿ, ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವಿ. ಬೆಳಿಗ್ಗೆನರಿ ಇದು ಮಿಕ್ಸರ್ಗೆ ಹಾಕೊಂಡ್ ಬಂದಿಂದ ಇದನ್ನ ತಿರುವ್ಯಾಡೆ ಚಲೋ ತಂಗೆ ಮುಚ್ಚೆ ಇಟ್ಟು ಬಿಡೋದ್ರಿ. ಇಟ್ಟು ಕೇಸಿಂದ ದೋಸೆ ಮಾಡಿ ನೋಡ್ರಿ, ಅಗ್ದಿ ಫಸ್ಟ್ ಕ್ಲಾಸ್ ಹಾಕವು. ಯಾಕಂದ್ರೆ ಇದನ್ನ ಮಾಡಿದ್ದು ರಾತ್ರಿ ಮಿಕ್ಸರ್ಗೆ ಹಾಕಿ ಇಟ್ಟು ಕೇಸಿಂದ ಬೆಳಿಗ್ಗೆ ಏನು ಮಾಡ್ತೀವ್ರಲ್ಲ ಹುಳಿ ಆಗೋದಂತೂ ಗ್ಯಾರಂಟಿನ ರೀ. ಯಾಕಂದ್ರೆ ಒಬ್ಬೊಬ್ಬರು ಏನರ ಅದಕ್ಕೊಂದು ಟೆಕ್ನಿಕ್ ಉಪಯೋಗಿಸಿರ್ತಾರೋ ಹುಳಿ ಅನ್ಸೋದಿಲ್ಲ. ಕರೆ ಹುಳಿ ಅಂತೂ ಒಂದು ಸ್ವಲ್ಪ ಆಗೇ ಆಕತ್ರಿ. ಅದು ಮಧ್ಯಾಹ್ನ ತಿನ್ಬೇಕಾದ್ರೆ ಒಳ್ಳೆ ಅನ್ನಿಸ್ತೈತಿ, ಸಾಯಂಕಾಲ ತಿನ್ಬೇಕಾದ್ರೆ ಒಳ್ಳೆ ಅನ್ನಿಸ್ತೈತಿ. ಇದೇನಿಲ್ರಿ, ಅಗ್ದಿ ಮಸ್ತ್ ಆಗಿ ಬರ್ತಾವು. ನೋಡ್ರಿ ಇಲ್ಲೇ ಇಷ್ಟ ಆದ್ದಿಂದ ಈಗ ಕರೆಕ್ಟ್ ಆಗೈತ್ರಿ. 2 ತಾಸು ಬಿಟ್ಟಿದ್ದೀವ್ರಿ ನಾವು ಮಿಕ್ಸರ್ಗೆ ಹಾಕಿಟ್ಟ. ನೋಡ್ರಿ ಈ ರೀತಿ ಚಲೋ ತಂಗಿ ಹಿಂಗ ಹದ ಇರ್ಬೇಕ್ರಿ ಇದು ಹಿಟ್ಟ ಮಾಡೋ ಮುಂದ. ನೋಡ್ರಿ ಇಲ್ಲಿ ಗ್ಯಾಸ್ ಮೇಲೆ ತವಾ ಅಂತರೂ ಕಾದೈತ್ರಿ. ತವಾಕ ಈ ರೀತಿ ಕಡಕ್ ಹಿಂಗೆ ಕಾದಿರ್ಬೇಕು. ಒಂದು ಕಾಟನ್ ಬಟ್ಟೆ ತಗೊಂಡು ಹಿಂಗೆ ಒರಿಸಿ ಅಗ್ದಿ ಸ್ವಚ್ಛ ಹಿಂಗೆ ತೆಗೆದು ಬಿಡೋದ್ರಿ. ವರ್ಷದಿಂದ ಹಂಚಿಗೆ ಏನೈತಿ ಇದನ್ನ ತಿರುವೇಡಿ ತಗೊಂಡು ಹೋದ ಹಿಟ್ಟ ಹಾಕಿ ಬಿಡೋದು. ನೋಡ್ರಿ ಈಗ ಇಷ್ಟು ಈಟ ಚಮಚೆ ತಗೊಂಡ 2 ಸಲ ಹಾಕೋಕ್ಕಿಂತಲೂ ಇಷ್ಟು ದೊಡ್ಡದು ಒಂದು ಚಮಚೆ ತಗೋರಿ. ದೋಸೆ ಕತ್ತ ತಗೋರಿ ನೀವು. ತಗೊಂಡು ಕೆಸಿಂದ ಇಷ್ಟು ಒಂದು ಹಾಕಿ ಬಿಟ್ರೆ ತಿಳ್ಕೊರಿ ಹಂಚು ತುಂಬ ದೋಸೆ ಆಕತ್ರಿ. ನೋಡ್ರಿ ಇಲ್ಲಿ ನಾವು ತೋರ್ಸಾಕತ್ತೀವಿ. ಈ ರೀತಿ ಒಂದು ಹಾಕಿಬಿಟ್ರೆ ಮುಗಿತ್ರಿ. ಇಷ್ಟು ದೊಡ್ಡ ದೋಸೆ ಹಾಕವ್ರಿ. ಎಷ್ಟು ದೊಡ್ಡ ತೀಡ್ತಿರ್ತೀಡ್ರಿ. ನೋಡ್ರಿ ಇಲ್ಲಿ ನಾವು ತೀಡು ತೋರ್ಸಾಕತ್ತೀವಿ. ಇಷ್ಟು ಮಸ್ತ್ ಆಗಿ ಬರ್ತಾವು. ಒಂದು ಸ್ವಲ್ಪ ಇದು ಹಸಿದೆಲ್ಲ ಮ್ಯಾಲೆ ಹೋದ್ಗುಪ್ಲೆ ಈ ರೀತಿ ಎಣ್ಣೆ ಹಾಕೋತ ಹೋಗೋದ್ರಿ. ನಿಮ್ಮಲ್ಲಿ ಅದೇನ ಬೆನ್ನಿದ್ರೆ ಬೆಣ್ಣೆ ಹಾಕ್ರಿ, ತುಪ್ಪ ಇದ್ರೆ ತುಪ್ಪ ಹಾಕ್ರಿ. ಇಲ್ಲಿ ನಾವಂತರೂ ಎಣ್ಣೆ ಉಪಯೋಗಿಸಿವ್ರಿ. ನೋಡ್ರಿ ಈಗ ಈ ರೀತಿ ಹಾಕೋತ ಹೋಗುದು. ನೋಡ್ರಿ ಇಲ್ಲಿ ಇಷ್ಟೊಂದು ಸ್ವಲ್ಪ ಬ್ರೆಸ್ಲಿ ಹಿಂಗೆ ಮಾಡ್ಕೋತ ಹೋದಿವಿ ಅಂದ್ರೆ ದೋಸೆ ಅಂತರೂ ಅಗ್ದಿ ಮಸ್ತ್ ಆಗಿ ಬರ್ತಾವ್ರಿ. ನೋಡ್ರಿ ಇಲ್ಲಿ ಇಷ್ಟು ಸವರೇಡಿ ಬಿಟ್ಟಿವ ತಿಳ್ಕೊರಿ. ಅಗ್ದಿ ತಿಳುವಂಗೆ ಈಗ ಹೋಟೆಲ್ ಒಳಗೆ ಯಾವ ರೀತಿ ಪೇಪರ್ ದೋಸೆ ಆಗಲಿ ಹಿಂಗೆ ಮಸಾಲೆ ದೋಸೆ ಎತ್ತಿರ್ತಾರಲ್ರಿ, ಸೇಮ್ ಇಲ್ಲಿ ಒಳಗಿಂದ ಇದು ತಿರುವೇಡಕೈತ್ರ ಕಡ್ತಾರ ಕಾಣ್ತೈತಿ. ನೋಡ್ರಿ ಅಷ್ಟು ತಿಳುವಾಗಿ ಬಂದವು, ಅಷ್ಟು ಕ್ರಿಸ್ಪಿನೂ ಆಗ್ಯಾವು. ನೋಡ್ರಿ ಇಲ್ಲಿ
ಅಮ್ಮನ ಅಡುಗೆ ಚಾನಲ್ದಾಗ ದೋಸೆಗಳ ಭಾಳ ಥರ ಹಾಕಿವ್ರಿ. ಮೊನ್ನೆ ಆದರೂ ಈಗ ಬಂದ್ ದೋಸೆ ಮಾಡೋದು ವಿಡಿಯೋ ಹಾಕಿದ್ದೀವ್ರಿ ನಾವು. ಬಂದ್ ದೋಸೆ ಹಿಡಿಯೋಕ್ಕೂ ಸೇಮ್ ಇದೇ ರೀತಿನ ನಾವು ಅಕ್ಕಿ ಯಾವ ರೀತಿ ನೆನೆ ಇಟ್ಟ ಮಾಡೋದನ್ನು ತೋರಿಸಿದ್ದೀವ್ರಿ ನಾವು. ಈಗ ಏನೈತಿ ತಿಳು ದೋಸೆ ಯಾವ ರೀತಿ ಮಾಡೋದನ್ನು ತೋರಿಸಿದ್ದೀವ್ರಿ. ನೋಡ್ರಿ ಇಲ್ಲೇ ಇಷ್ಟು ದೊಡ್ಡ ಇಷ್ಟು ಚಂದ ಲೈನು ಬಿದ್ದವು, ಕಲರ್ನು ಅಷ್ಟು ಚಂದ ಆಗ್ಯಾವ್ರಿ. ಇದಕ್ಕೆ ನಾವು ಇಲ್ಲೇ ಸಕ್ರೆ ಉಪಯೋಗಿಸಿಲ್ರಿ. ನೋಡ್ರಿ ಈಗ ಇಷ್ಟು ಹಾಕಿ ಕೆಸಿಂದ ಈ ರೀತಿ ಫಸ್ಟ್ ನಡ್ಬಾರ್ಕ್ ತಿಡ್ಕೊಂಡು ಹಿಂಗೆ ತಿಡ್ಕೋತ ಹೋದಿವತ್ತು ತಿಳ್ಕೊರಿ, ಅಗ್ದಿ ಲೈನ್ ತಾನ ಲೈನ್ ಆಕೈತ್ರಿ. ಅದನ್ನ ನಾವು ಹೆಂಗೆ ಕೈ ಸೈಲ್ ಬಿಟ್ಟು ತೀಡ್ತೀವಿ ನೋಡ್ರಿ, ಅಷ್ಟು ಚಂದ ಲೈನ್ ಆಗಿ ಬರ್ತಾವು. ನೋಡ್ರಿ ಈಗ ಅಲ್ಲೇ ಇಷ್ಟಾದ್ದಿಂದ ಈಗ ಎಣ್ಣೆ ಹಾಕೋದ್ರಿ. ಇದಕ್ಕೆ ಎಣ್ಣೆ ಹಾಕಿ ಚಂದಂಗಿ ನಿಮಗೆ ಉರಿ ತೆವಿ ತುಂಬ ಸಾಲೋದಲ್ಪ ಅಂದ್ರೆ ಅದು ಹಿಡಿಕೆ ಏನು ಇರ್ತೈತಿರಲ್ಲ ಅತ್ತ ಇತ್ತ ಹಿಡಿದು ಕೆಸಿಂದ ಚಲೋ ತಂಗೆ ತಿರುವಾಡಿ ಬೇಯಿಸ್ಕೋರಿ ಅದನ್ನು, ದೋಸೆ ಅಗ್ದಿ ಕ್ರಿಸ್ಪಿ ಆಗುವವರೆಗೂ. ಈಗ ಮೊನ್ನೆ ಹಿಂಗೆ ಏನಪ್ಪ ನಮಗೆ ವಯಸ್ಸಾದವ್ರಿಗಿಂತ ದೋಸೆ ಬರುದಿಲ್ಲ ಅನ್ನೋರ್ಗೇನತಿ ಅಮ್ಮನ ಅಡುಗೆ ಚಾನಲ್ಗೆ ಅಗ್ದಿ ಅಂದ್ರೆ ಬನ್ನಿನ್ಕಿಂತಲೂ ಮಿದುರಿ ಅಂಥ ದೋಸೆ ಮಾಡಿ ತೋರಿಸಿವಿ ನಾವು. ಅವ್ರಿಗೆ ಅಂಥವು ಮಾಡಿಕೊಡ್ಬೋದು. ಈಗೇನತಿ ಇಲ್ಲಿ ನೋಡ್ರಿ ಇಷ್ಟು ತಿಳು ಅಂಥವು ಕ್ರಿಸ್ಪಿ ದೋಸೆ. ಇದಕ್ಕೆ ಶೇಂಗಾ ಚಟ್ನಿ ಉದುರಿಸ್ಕೊಂಡು ತಿನ್ಬೋದು. ಒಲ್ಲಪ್ಪ ಅಂದ್ರೆ ಹಿಂಗೆ ಬಟಾಟೆ ಸಾಂಬಾರ ಚಟ್ನಿ ಅದ್ರ ಜೊತೆನೂ ತಿನ್ಬೋದು. ನೋಡ್ರಿ ಈಗ ಯಾವ ರೀತಿ ಆಗಿ ಬಂದಾವ ಅನ್ನೋದು ನಾವು ನಿಮಗೆ ತೋರ್ಸಾಕತ್ತೀವಿ. ಈ ದೋಸೆ ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಈಗಾಗಲೇ ಸಪೋರ್ಟ್ ಮಾಡಾಕ್ತೀರಿ, ಮುಂದೆ ಇದೇ ರೀತಿ ದಯವಿಟ್ಟು ಸಪೋರ್ಟ್ ಇರ್ಲತ್ತ ನಾನು ನಿಮ್ಮನ್ನು ಕೇಳ್ಕೊತೇನ್ರಿ. ಈ ವಿಡಿಯೋ ನೀವು ಮಾಡ್ಕೊಂಡ ಹೆಂಗಾಗೈತೆ ಅನ್ನೋದು ನಮ್ಗೆ ಕಮೆಂಟ್ ಒಳಗೆ ತಿಳಿಸೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ನಮಸ್ಕಾರ.